ಶಾಲೆಗಳನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಅವರನ್ನು ಸಾಮೂಹಿಕವಾಗಿ ಇವತ್ತು ಮೊಟ್ಟ ಮೊದಲಾಗಿ ನಮ್ಮ ಪ್ರೌಢಶಾಲೆಯ ಹೆಮ್ಮೆಯ ಉಪಪ್ರಾಚಾರ್ಯ ಅಂತ ಶ್ರೀಯುತ NC ಮುದುಗುರುಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಹಾಗಾಗಿ ಇವತ್ತು ನಮ್ಮ ಈ ಮಹಾವಿದ್ಯಾಲಯಕ್ಕೆ ಒಂದು ಪ್ರಖ್ಯಾತ ಕಂಪನಿ CSGI ಇಂಟರ್ನ್ಯಾಷನಲ್ ಕಂಪನಿ, USA ಕಂಪನಿ, ಇವರುಗಳು ನಮ್ಮ ಈ ಮಹಾವಿದ್ಯಾಲಯಕ್ಕೆ ಸುಮಾರು 1.5 ಲಕ್ಷ ರೂಪಾಯಿಗಳ ಒಂದು ಶುದ್ಧ ನೀರಿನ ಘಟಕವನ್ನು ನಮ್ಮ ಈ ಮಹಾವಿದ್ಯಾಲಯಕ್ಕೆ ಕೊಡುಗೆ ರೂಪದಲ್ಲಿ ಕೊಟ್ಟಿದ್ದಾರೆ. ಅದರ ರೂವಾರಿಗಳು ನಮ್ಮ ಮಹಾವಿದ್ಯಾಲಯದಲ್ಲಿ ಸುಮಾರು 22 ವರ್ಷಗಳ ಕಾಲ ಇಲ್ಲಿ ಉರ್ದು ಮಾಧ್ಯಮದ CBZ ವಿಜ್ಞಾನ ಗುರುಮಾತೆಯವರಾಗಿ ಸೇವೆ ಸಲ್ಲಿಸಿದಂಥ ಶ್ರೀಮತಿ FA ಶೋಲಾಪುರ ಮೇಡಮ್ ಅವರ ಒಂದು ಸಹಾಯದಿಂದಾಗಿ ಈ ಒಂದು ಕೆಲಸ ಪೂರ್ಣಗೊಂಡಿತು. ಅವರ ತಂಗಿಯ ಯಜಮಾನರು ಶ್ರೀಯುತ NM ಜಮಖಂಡಿ ಸಾಫ್ಟ್ವೇರ್ ಇಂಜಿನಿಯರ್ ಅವರ ಸಹಾಯವನ್ನು ಪಡೆದುಕೊಂಡು ನಮ್ಮ ಈ ಮಹಾವಿದ್ಯಾಲಯಕ್ಕೆ ಈ ಒಂದು ಶುದ್ಧ ಕುಡಿಯುವ ನೀರಿನ ಒಂದು ಘಟಕವನ್ನು ಇವತ್ತು ಒಂದು ಕಂಪನಿಯ ಸಹಾಯದಿಂದ ನಮಗೆ ಸಹಾಯ ಮಾಡಿದವರಿಗೆ ಇಂಥ ಸಂದರ್ಭದಲ್ಲಿ ನಾವು ಅವರಿಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದರೂ ಸಹಿತ ಸಾಲದು. ವೈಶಿಷ್ಟ್ಯ ಇದೆ ನಮ್ಮ ಶಾಲೆಗೆ. ನಾನು ಕೂಡ ಇದೇ ಶಾಲೆಯ ವಿದ್ಯಾರ್ಥಿನೇ, ಇಲ್ಲಿರ್ತಕ್ಕಂಥವ್ರು ಕೂಡ ಎಲ್ಲರೂ ಇದೇ ಶಾಲೆಯ ವಿದ್ಯಾರ್ಥಿಗಳೇ. ಈ ಶಾಲೆ ಹೇಗಿದೆಯಪ್ಪ ಅಂತಂದರೆ, ಯಾರಾದರೂ ಈ ಶಾಲೆ ಒಳಗೆ ಬಂದರು ಬೇರೆಯವರು ಅಂತಂದರೆ ಅವ್ರನ್ನ ಆಕರ್ಷಣೆ ಮಾಡ್ತದೆ ಮಾಡಿ ಏನಾದರೂ ಈ ಶಾಲೆಗೆ ನಾನು ಕೊಡಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯನ್ನು ಹುಟ್ಟಿಸುತ್ತದೆ. ಆ ಹುಟ್ಟಿಸ್ತಕ್ಕಂಥ ಒಂದು ಏನು ತಾಕತ್ತಿದೆ ಅದು ನಮ್ಮ ಶಾಲೆಗಿದೆ ಅಂತೇಳಿ ನೋಡಿರಿ. ಎಲ್ಲೇ ಇರ್ತಕ್ಕಂಥ ಜಮಖಂಡಿ ಸರ್ ಅವರು ಇವತ್ತು ನಮಗೆ 1,50,000 ರೂಗಳ ಖರ್ಚಿನಲ್ಲಿ ನಮ್ಮ ಸುಮಾರು 1200-1500 ವಿದ್ಯಾರ್ಥಿಗಳಿಗೆ, ಡಿಗ್ರಿಯವ್ರು ಬಂತು, PUC ಅವ್ರು ಬಂತು, ನಮ್ಮ ಶಾಲೆ ಬಂತು, ಎಲ್ಲ ವಿದ್ಯಾರ್ಥಿಗಳು ಒಳ್ಳೆ ನೀರನ್ನು ಕೊಡಬೇಕು ಅಂತೇಳಿ ಅವ್ರಿಗೆ ಏನಾದರೂ ಮನಸ್ಸಾಗಿತ್ತಪ್ಪ ಅಂತಂದ್ರೆ ಬಹುಶಃ ಅವರು ಹೇಳಿದರು ಸರ್, ಆಗಲೇ ಹೇಳಿದರು 12-13ರಲ್ಲಿ ಒಂದು ಸರಿ ನಿಮ್ಮ ಶಾಲೆ ಬಂದೋಗಿದ್ದೀನಿ ಸರ್ ಅಂತ ಹೇಳಿದರು. ಬಹುಶಃ ಆವಾಗ ಬಂದಾಗ ಇಲ್ಲಿ ಏನು ಬಂದೋಗಿದ್ರಲ್ಲ ಅದು ಅವ್ರಿಗೆ ಅದು ಕೊಡಬೇಕು ಅಂತ ಹೇಳಿ ಅವ್ರ ಮನಸ್ಸಲ್ಲಿ ಇತ್ತು ಅಂತ ಕಾಣ್ತದೆ. ಅದಕ್ಕೆ ನಮ್ಮ ಮೇಡಮ್ ಅವರು ಕೂಡ ಪ್ರೋತ್ಸಾಹ ಕೊಟ್ಟಂತ ಕಾಣ್ತದೆ. ಹಾಗಾಗಿ ಇವತ್ತು ನೀರು ಕುಡಲಿಕ್ಕೆ ಸಾಧ್ಯ ಆಗಿದೆ ಅಂಥೇಳಿ. ಅದಕ್ಕೆ ಆ ವಚನ ಒಂದು ಇದು ಹೇಳ್ತಾರೆ, ಯಾರಪ್ಪ ಅಂತಂದರೆ ಸರ್ವಜ್ಞರು ಒಂದು ವಚನ ಹೇಳ್ತಾರೆ. ಏನಂದ್ರೆ, ಅನ್ನದಾನಗಳಿಂದ ಮುನ್ನದಾನಿಗಳಿಲ್ಲ, ಅನ್ನಕ್ಕೆ ಮಿಗಿಲು ಇನ್ನಿಲ್ಲ, ಜಗದೊಳಗೆ ಅನ್ನವೇ ಪ್ರಾಣ ಸರ್ವಜ್ಞ ಅಂತ ಹೇಳ್ತಾರೆ. ಬರೀ ಅನ್ನ ತಿಂದುಬಿಟ್ರೆ ಏನಾಗ್ತದೆ, ನಮಗೆ ಕುತ್ತಿಗತ್ತದೆ, ಅದ್ರ ಜೊತೆಗೆ ನೀರು ಬೇಕು ಅಂತೇಳಿ. ನೀರು ಬೇಕೇ ಬೇಕಲ್ಲ. ಬಹುಶಃ ಅನ್ನ ಇಲ್ಲದೆ 2 ದಿವಸ ಇದಕ್ಕೆ ಕಳಿಬೋದು ನಾವು, ಆದರೆ ನೀರಿಲ್ಲದೆ ಕಳೀಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಅಂಥ ಒಂದು ಮಹತ್ವವಾಗಿರ್ತಕ್ಕಂಥ ಒಂದು ನೀರಿನ ಒಂದು ಕೊರತೆಯನ್ನು ನೀಗಿಸಿರ್ತಕ್ಕಂಥವರು ಜಮಖಂಡಿ ಸರ್ ಅವರು. ಹಾಗಾಗಿ ಅವರು ನಮ್ಮ ಶಾಲೆಗೆ, ಯಾಕಂದರೆ ಅವರು ಅವ್ರು ಹೇಳಿದರು, ಯಾಕಂದರೆ ಅದು CSG ಅಂತಕ್ಕಂಥ ಒಂದು ಇಂಟರ್ನ್ಯಾಷನಲ್ ಕಂಪ್ನಿ, ಹೀಗೆ ನಾವು ಬೇರೆ ಬೇಕಾದ ಶಾಲೆಗೆ ಕೊಡ್ತಾ ಇದ್ದೀವಿ ಸರ್ ಅಂತ ಹೇಳಿದರು ಅವರು. ಇರಲಿ, ಆದರೆ ಎಲ್ಲೋ ನಮ್ಮ ಶಾಲೆಯಲ್ಲಿ ಬೆಂಗಳೂರಲ್ಲಿ ನೋಡಿ ಲಿಂಕ್ ಹೆಂಗಿದೆ. ಅದಕ್ಕೆ ಮೇಡಮ್ ಅವ್ರದ್ದು ಒಂದು ಟಚ್ ಕೊಟ್ಟರು, ಅವರು ಮನಸ್ಸು ಮಾಡಿದರು. ಹಾಗಾಗಿ ಯಾವತ್ತೋ ಬರಬೇಕಾಗಿರ್ತಕ್ಕಂಥ ಒಂದು ಕುಡಿನೀರಿನ ಟ್ಯಾಂಕನ್ನು ಆದಷ್ಟು ಬೇಗ ಅಳವಡಿಸಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಒಳ್ಳೆಯ ನೀರನ್ನು ಕುಡಿಲಿ, ಆ ನೀರಿಂದ ಸಂಪೂರ್ಣವಾಗಿ ಏನೋ ಆರೋಗ್ಯ ಅವ್ರಿಗೆ ಲಭಿಸಲಿ, ಆ ಜೊತೆಗೆ ಅವ್ರ ವಿದ್ಯಾಭ್ಯಾಸ ಗುಣಮಟ್ಟ ಕಡೆ ಹೆಚ್ಚಾಗಲಿ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡು ಅವ್ರು ನಮ್ಮ ಇದಕ್ಕೆ ನೀರು ಕೊಟ್ಟಿದ್ದಾರೆ ಅಂತ ಹೇಳಿ ಅದು ನೀವು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಈ ನೀರು ಅಂದ್ರಪ್ಪ ನನ್ನ ಅಮೂಲ್ಯ ವಸ್ತು. ಈಗ ಹೌದಾ ಇಲ್ಲ? ಸಮುದ್ರ 3 ಭಾಗ ಇದೆ, ಭೂಮಿ 1 ಭಾಗ ಇದೆ. ಹಂಗಂತೇಳಿ ಸಮುದ್ರ ನೀರು ಕುಡಿಲಿಕ್ಕೆ ಆಗೋದಿಲ್ಲ, ನಮಗೆ ಕುಡಿಲಿಕ್ಕೆ ಆಗ್ತದೆ. ಸಿಹಿ ನೀರು ಕಡಿಮೆ ಇದೆ. ಹಾಗಾಗಿ ಕುಡಿತಕ್ಕಂಥ ಸಿಹಿ ನೀರು ಕಡಿಮೆ ಇದ್ದಾಗ ಅದನ್ನು ಅಚ್ಚುಕಟ್ಟಾಗಿ ಬಳಸ್ತಕ್ಕಂಥ ಒಂದು ಹೊಣೆಗಾರಿಕೆ ನಿಮಗಿದೆ. ಈಗ ಅವರೇ ನೀರು ಕೊಟ್ಟುಬಿಟ್ರು, ಮುಂದೆ ಅವ್ರು ಕೊಟ್ಟು ಈಗ ಹೋಗ್ಬಿಡ್ತಾರೆ. ಅವರು ಅದನ್ನು ಕಾಪಾಡೋರು ಯಾರು? ನಾವು ಕಾಪಾಡಬೇಕಾಗೈತೆ ಅದನ್ನು. ಅಂದ್ರೆ ಹಿತಮಿತವಾಗಿ ಬಳಸಬೇಕು, ಅದು ಎಲ್ಲಿ ಪೋಲಾಗದಂಗೆ ನೋಡ್ಕೋಬೇಕು. ಅದರ ಆಧಾರದ ಮೇಲೆ ನಾವು ಆರೋಗ್ಯವಾಗಿರಬೇಕು. ಆ ನೀರಿನ ಟ್ಯಾಂಕನ್ನು ಕೂಡ ಆರೋಗ್ಯವಾಗಿರಬೇಕು. ನಾವು ಯಾರೋ ಕೊಟ್ಟಾರ ಬಿಡ ಅಂತ ತಿಳ್ಕೊಂಡು ಏನೇನೋ ಮಾಡೋಂಗಿಲ್ಲ.
ನಮ್ಮ ಮನೆ ವಸ್ತು ಹೆಂಗೆ ಜೋಪಾನ ಮಾಡ್ತೀವಿ ಅದಕ್ಕಿಂತ ಹೆಚ್ಚು 10 ಪಟ್ಟು ಹೆಚ್ಚು ನಾವು ಅದನ್ನು ಜೋಪಾನ ಮಾಡಬೇಕಾಗಿತ್ತು. ಇವತ್ತು ಅದು ನಮ್ದಷ್ಟೇ ಹೊಣೆಗಾರಿಕೆ ಅಲ್ಲ, ವಿದ್ಯಾರ್ಥಿಗಳಾಗಿ ನೀವು ಕೂಡ ಹೊಣೆಗಾರಿಕೆ ತಗೋಬೇಕಾಗ್ತದೆ, ಜವಾಬ್ದಾರಿ ತಗೋಬೇಕಾಗ್ತದೆ. ಅಂದಾಗ ನಾವು ಅವ್ರಿಗೆ ಕೃತಜ್ಞತೆ ಸಲ್ಲಿಸಂಗೆ ಆಗ್ತದೆ. ಅವ್ರು ಹಾಕಿದ್ದಕ್ಕೂ ನಾವು ಸಾರ್ಥಕ ಆಗ್ತದೆ, ಅವರು ಮೇಡಮ್ ಅವ್ರು ಕೊಡಿಸಿದ್ದಕ್ಕೂ ಒಂದು ಸಾರ್ಥಕ ಆಗ್ತದೆ. ಆ ಸಾರ್ಥಕತೆಯನ್ನು ಮೆಳಬೇಕಾದ್ರೆ ಇವತ್ತೇ ನೀವು ಮನಸ್ಸು ಮಾಡಬೇಕು. ಎಷ್ಟು ಬೇಕೋ ಅಷ್ಟನ್ನು ನೀವು ಉಪಯೋಗ ಮಾಡ್ತೀನಿ, ಯಾವುದನ್ನು ಎಷ್ಟಕ್ಕೆ ಬೇಕೋ ಅಷ್ಟನ್ನೇ ಬಳಸ್ತೀನಿ, ನೀರನ್ನು ಪೋಲ್ ಮಾಡೋದಿಲ್ಲ, ನೀರನ್ನು ಉಳಿಸ್ತೀನಿ, ನಾನು ಬೆಳಿತೀನಿ, ನಮ್ಮ ಶಾಲೆನೂ ಬೆಳೆಸ್ತೀನಿ ಅಂತಕ್ಕಂಥ ಒಂದು ಮನಸ್ಸನ್ನು ನೀವು ಮಾಡಬೇಕು ಅನ್ನೋಂಥ ಮಾತನ್ನು ಹೇಳ್ತಾ ಇಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಇದನ್ನು ಯಾವ ರೀತಿಯಿಂದ ನಾವು ಇದನ್ನು ಬಳಸಬೇಕು ಅಂತ ಅನ್ನೋದ್ರ ಕಡೆ ಅವರು ಬೆಳಕನ್ನು ಚೆಲ್ಲಿದ್ದಾರೆ. ಅವರಿಗೆ ಸಂಸ್ಥೆ ಪರವಾಗಿ ಅನಂತ ಅಭಿನಂದನೆಗಳು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೇನೆ. ಇನ್ನು ನಮ್ಮ ಪ್ರೌಢಶಾಲೆ ವತಿಯಿಂದ ಈ ಕೊಡುಗೆಯನ್ನು ಕೊಟ್ಟಂತಹ ಈ ದಾನಿಗಳಿಗೆ